ನಮಸ್ಕಾರ, ನಾನು ಶುಭಾ. ರೈಸ್ನೊಳಗಡೆ ಮೊಟ್ಟೆ ಒಡೆದ್ಬಿಟ್ಟು ನೋಡಿ ನೀವೇ ಶಾಕ್ ಆಗ್ತೀರಿ. ಗ್ಯಾಸ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಒಂದು ಸ್ವಲ್ಪ ಕುಕ್ಕಿಂಗ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಇದರೊಳಗಡೆ ಸ್ಪೈಸಸ್ ನಿಮ್ಮ ಮನೇಲಿ ಯಾವ್ಯಾವ ಸ್ವಲ್ಪ ಸ್ಪೈಸಸ್ ಹಾಕ್ಕೊಬಿಡಿ. ಚಕ್ಕೆ, ಲವಂಗ, ಏಲಕ್ಕಿ ಎಲ್ಲ. ಮತ್ತು ಈರುಳ್ಳಿ ಮೀಡಿಯಮ್ ಸೈಜ್ದು ಒಂದು 2 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಉದ್ದುದ್ದಕ್ಕೆ. ಸೇಮ್ ನೀವು ಈ ಥರನೇ ಕಟ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಹುರ್ಕೋಬೇಕು. ಗ್ಯಾಸ್ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನವಾಗಿ ಹುರ್ಕೊಳ್ಳಿ. ಸ್ವಲ್ಪ ಬ್ರೌನ್ ಆಗಬೇಕಂದ್ರೆ ನಾವು ಈರುಳ್ಳಿ ಹಾಕ್ಕೊಂಡಿದ್ದೀವಲ್ಲ, 2 ಈರುಳ್ಳಿನೂ ಸ್ವಲ್ಪ ಬ್ರೌನ್ ಕಲರ್ ಬಂದಮೇಲೆ ಬೇರೆ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಳ್ಳೋಣ. ನೋಡಿ, ಸ್ವಲ್ಪ ಬ್ರೌನ್ ಆಯ್ತಲ್ವ. ಇವಾಗ ಬೆಳ್ಳುಳ್ಳಿ ಶುಂಠಿ ಪೇಸ್ಟು ನಾನು ಜಜ್ಜಿಬಿಟ್ಟು ತಕ್ಷಣ ಹಾಕ್ಕೊತೀನಿ. ನೀವು ಆದಷ್ಟು ತಕ್ಷಣ ಜಜ್ಜಿಬಿಟ್ಟು ಹಾಕ್ಕೊಳ್ಳಿ, ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಇದನ್ನು ಹಾಕ್ಕೊಂಡು ಹಸಿ ಸ್ಮೆಲ್ ಹೋಗೋವರೆಗೂ ಸ್ವಲ್ಪ ಹೊತ್ತು ಹುರ್ಕೋಬೇಕು. ಸ್ವಲ್ಪ ಹೊತ್ತು ಹುರ್ಕೊಂಡಿದ್ದಾದಮೇಲೆ ಮತ್ತು ಟೊಮೊಟೊ ನಾನು ಮೀಡಿಯಮ್ ಸೈಜ್ದು ಒಂದು 2 ತಗೊಂಡಿದ್ದೀನಿ. ನಿಮ್ಮದು ಚಿಕ್ಕದಾಗಿದ್ದರೆ ಒಂದು 3 ತಗೊಳ್ಳಿ. ಇಲ್ಲ ನಮ್ಮದು ಮೀಡಿಯಮ್ ಆಗಿದೆ ಅಂದರೆ ಒಂದು 2 ಚೆನ್ನಾಗಿ ಹಣ್ಣಾಗಿರೋದು ಸಣ್ಣಗೆ ಕಟ್ ಮಾಡ್ಕೊಂಡು ಹಾಕ್ಕೊಂಡೆ. ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ಟೊಮೊಟೊ ಬೇಗ ಬಿಸಿ ಆಗಲಿ ಅಂತ. ಸ್ವಲ್ಪ ಹೊತ್ತು ಮುಚ್ಚಳ ಇಕ್ಬಿಟ್ಟು ಬಿಟ್ಬಿಡಿ. ಟೊಮೊಟೊ ನೀರು ಬಿಡುತ್ತೆ ಮತ್ತು ಬೇಗ ಬಿಸಿ ಆಗಲಿ ಅಂತ. ನೋಡಿ, ಮುಚ್ಚಳ ಇಕ್ಬಿಟ್ಟು ನಾನೊಂದು ಸ್ವಲ್ಪ ಹೊತ್ತು ಬಿಡ್ತಾಯಿದ್ದೀನಿ. ಮತ್ತು ಮುಚ್ಚಳ ತೆಗೆದು ತೋರಿಸ್ತಾ ಇದ್ದೀನಿ. ನೋಡಿ, ಟೊಮೊಟೊ ಚೆನ್ನಾಗಿ ಮೆತ್ತಗೆ ಬಿಸಿ ಆಗಿಬಿಟ್ಟಿದೆ. ಇದಕ್ಕೆ ಸ್ಪೈಸಸ್ ಸೇರಿಸ್ಕೊಳ್ಳಿ. ಸ್ವಲ್ಪ ಅರಿಶಿಣ ಪುಡಿ, ಖಾರದ ಪುಡಿ ಒಂದು ಸ್ವಲ್ಪ ನಿಮ್ಮ ಖಾರಕ್ಕೆ ನೋಡಿಕೊಂಡು ಸೇರಿಸ್ಕೋಬೇಕು. ಮತ್ತು ಧನಿಯಾ ಪುಡಿ ಒಂದು ಸ್ವಲ್ಪ, ಮತ್ತು ಗರಂ ಮಸಾಲ ಒಂದು ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಎಲ್ಲನೂ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಹಂಗೆ ಹುರ್ಕೊಳ್ಳಿ. ಸ್ವಲ್ಪ ಹೊತ್ತು ಗ್ಯಾಸ್ ಲೋ ಫ್ಲೇಮ್ಗೆ ಇಟ್ಬಿಡಿ. ಈ ಟೈಮಲ್ಲಿ ಸೀದೋಗ್ಬಿಡುತ್ತೆ ಕೆಳಗಡೆ, ಯಾಕಂದರೆ ಸ್ಪೈಸಸ್ ಹಾಕಿರ್ತೀವಲ್ಲ. ನೋಡಿ, ಸ್ವಲ್ಪ ಹೊತ್ತು ಹುರ್ಕೊಂಡಿದ್ದಾದಮೇಲೆ ಮತ್ತೆ ನೀರು ಹಾಕ್ಕೊತಾ ಇದ್ದೀನಿ. 1 ಗ್ಲಾಸ್, ನಾನು ಇದೇ ಗ್ಲಾಸಲ್ಲೇ ಮೆಜರ್ಮೆಂಟ್ ತೋರಿಸ್ತೀನಿ ನೋಡಿ. ಇವಾಗ 1 ಗ್ಲಾಸ್ ಹಾಕ್ಕೊಬಿಟ್ಟಿದ್ದೀನಿ. ಮತ್ತು ಮುಚ್ಚಳ ಇಟ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಟ್ಬಿಟ್ಟಿದ್ದೆ. ನೀರು ಚೆನ್ನಾಗಿ ಕುದಿ ಬರ್ತಾ ಇರಬೇಕು. ಈ ಟೈಮಲ್ಲಿ ಮೊಟ್ಟೆ ನಿಮಗೆ ಎಷ್ಟು ಹಾಕ್ಕೋಬೇಕಂತಿದ್ದೀರಿ. ನಾನೊಂದು 4 ಮೊಟ್ಟೆ, ನಾನೊಂದು 4 ಮೆಂಬರ್ಸ್ಗೆ ಮಾಡ್ತಾಯಿದ್ದೀನಿ, ಅದಕ್ಕೆ 4 ಮೊಟ್ಟೆ ಹಾಕ್ಕೊತಾ ಇದ್ದೀನಿ. ಇಲ್ಲ ನಾವಿನ್ನೂ ಜಾಸ್ತಿ ಮಾಡ್ಕೊತೀವಿ ಅಂದರೆ ನೀವು ಇದನ್ನೇ ಡಬಲ್ ಕ್ವಾಂಟಿಟಿ ಮಾಡ್ಕೋಬೇಕು. 4 ಮೊಟ್ಟೆನೂ ಒಡೆದ್ಬಿಟ್ಟ ಮೇಲೆ ಸ್ವಲ್ಪ ಹೊತ್ತು ಮುಚ್ಚಳ ಇಟ್ಬಿಟ್ಟು ಬಿಟ್ಬಿಡಿ. ಮತ್ತು ನೋಡಿ, ಸ್ಪೂನಲ್ಲಿ ಸ್ವಲ್ಪ ಹಿಂಗನ್ನಿ ಸಪ್ರೇಟ್ ಮಾಡ್ಕೊಳ್ಳಿ ಅಷ್ಟೇ, ಕಲ್ಸಕ್ಕೆ ಹೋಗಬೇಡಿ. ಮತ್ತು ಮುಚ್ಚಳ ಇಟ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಡಬೇಕು. ನೀವು ಬೇಕಾದರೆ ಸೈಡಲ್ಲಿ ಒಂದು ಹೆಂಚಿಕ್ಕೊಂಡು ಆಮ್ಲೆಟ್ ಥರ ಮಾಡ್ಕೊಂಡು ಹಾಕ್ಕೊತೀವಂದರೆ ಹಾಕ್ಕೋಬೋದು. ಆದರೆ ಇದು ಟೇಸ್ಟು ಮತ್ತು ಇದು ಬೇಗ ಬಿಸಿ ಆಗುತ್ತೆ. ನಾವಿವಾಗ ಮೊಟ್ಟೆ ಎಲ್ಲ ಬಿಸಿ ಮಾಡಿ ಮಾಡ್ಕೋಬೇಕಲ್ಲ, ಸ್ವಲ್ಪ ಲೇಟ್ ಆಗುತ್ತೆ. ಇದೇನಿಲ್ಲ, ನಿಮಗೆ ಟೈಮ್ ಇಲ್ಲ ಅಂದಾಗ ಇದನ್ನು ಬೇಗ ಆಗುತ್ತೆ. ಮಸೂರ ರೈಸ್ ತಗೊಂಡಿದ್ದೀನಿ 1.5 ಗ್ಲಾಸ್ ತೋರಿಸಿದ್ನಲ್ಲ, 1.5 ಗ್ಲಾಸು. ಇದನ್ನು ನೀವು ಫಸ್ಟೇ ಕುಕ್ಕರ್ ಇಡೋ ಫಸ್ಟೇ ಗ್ಯಾಸ್ ಸ್ಟವ್ ಮೇಲೆ ನೀರು ಹಾಕಿ ನೆನೆಸ್ಬಿಡ್ಬೇಕು. ರೈಸ್ನು ಸ್ವಲ್ಪ ನೆಂದ್ರೇ ಚೆನ್ನಾಗಾಗೋದು. ನಾನು ಫಸ್ಟೇ 1 ಗ್ಲಾಸ್ ಹಾಕಿದ್ದೆ, ನೀವೇ ನೋಡಿದ್ರಲ್ಲ. ಫಸ್ಟ್ 1 ಗ್ಲಾಸ್ ಹಾಕ್ಕೊಂಡಿದ್ದೆ, ಮತ್ತು 2 ಗ್ಲಾಸ್ ಹಾಕ್ಕೊತಾ ಇದ್ದೀನಿ. ಅಂದರೆ 1.5 ಗ್ಲಾಸ್ ರೈಸ್ಗೆ ನಾವು 3 ಗ್ಲಾಸ್ ಹಾಕ್ಕೋಬೇಕಲ್ಲ. ಫಸ್ಟ್ 1 ಗ್ಲಾಸ್ ಹಾಕಿದ್ದೆ, ಮತ್ತು 2 ಗ್ಲಾಸ್ ಹಾಕ್ಕೊಂಡು, ನಿಮ್ಗೆ ಇವಾಗ ರೈಸ್ಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಹಾಕ್ಕೊಂಡು ಒಳಗಡೆವರೆಗೂ ಕಲಿಸ್ಬಾರ್ದು, ಮೇಲೆ ಮಾತ್ರ ಸ್ವಲ್ಪ ಮಿಕ್ಸ್ ಮಾಡಿ. ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ, ಪುದೀನ ನಾನು ಕಟ್ ಮಾಡಿಟ್ಟಿದ್ದೆ, 2 ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ, ಇದು ಆಪ್ಷನಲ್ಲು. ನಾನೇನು ಕಟ್ ಮಾಡಿಲ್ಲ ಅಂದರೆ ಹಸಿಮೆಣ್ಸಿನ್ಕಾಯಿ, ಹಂಗಂಗೆ ಒಂದು 3 ಹಸಿಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಇಲ್ಲ ನಮಗೆ ಹಸಿಮೆಣ್ಸಿನ್ಕಾಯಿ ನಾವು ತಿನ್ನಲ್ಲ, ನಮಗೆ ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು. ಆದರೆ ಇದು ನಾನು ಕಟ್ ಮಾಡಿ ಹಾಕ್ಕೊಂಡಿಲ್ಲ, ಜಸ್ಟ್ ಫ್ಲೇವರ್ಗೆ ಒಂದು 3 ಹಾಕ್ಕೊಂಡಿದ್ದೀನಿ, ಚೆನ್ನಾಗಿರುತ್ತೆ ಅಂತ. ಇವಾಗ ಮುಚ್ಚಳ ಇಟ್ಬಿಟ್ಟು 1 ವಿಸಿಲ್ ಬಂದರೆ ಸಾಕು, ಗ್ಯಾಸ್ ಮೀಡಿಯಮ್ ಫ್ಲೇಮಲ್ಲಿ. ಯಾಕಂದರೆ ರೈಸು ನೆನೆಸಿಟ್ಟಿದ್ವಲ್ಲ, ಬೇಗ ಬೆಂದ್ಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ರೈಸು, ತುಂಬ ಉದ್ರುದ್ರಾಗುತ್ತೆ. ಬೇಕಾದರೆ ನಾನು ಹೇಳ್ಕೊಟ್ಟಂಗೆ ಟ್ರೈ ಮಾಡಿ. ಆ ಮೊಟ್ಟೆನೂ ಅಷ್ಟೇ ಮಸಾಲೆ ಎಲ್ಲ ಇವಾಗ ಕಾಮನ್ನಾಗಿ ಒಂದೇ ಥರ ಎಗ್ ಬಿರಿಯಾನಿ ಮಾಡ್ಕೊತೀವಲ್ಲ, ಅದ್ರ ಬದಲು ಒಂದು ಸತಿ ಈ ಥರ ಟ್ರೈ ಮಾಡಿ. ತುಂಬ ಇಷ್ಟಪಡ್ತಾರೆ ಮನೆಯವ್ರಿಗೆ. ನಮ್ಮ ಮನೇಲಂತೂ ತುಂಬ ಇಷ್ಟ ಮಕ್ಕಳಿಗೆ. ಇದ್ರ ಜೊತೆ ಮೊಸರು ಬಜ್ಜಿ ಜೊತೆ ಸರ್ವ್ ಮಾಡಿಬಿಡಿ. ನೋಡಿ, ಕಲರ್ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ, ಟೇಸ್ಟು ಅಷ್ಟೇ ತುಂಬ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿರುತ್ತೆ. ನೋಡಿ, ಸರ್ವ್ ಮಾಡ್ತಾಯಿದ್ದೀನಿ. ನಾನು ತೋರಿಸಿರೋ ಮೆಜರ್ಮೆಂಟಿಗೆ ಒಂದು 4 ಮೆಂಬರ್ಸ್ಗೆ, ಅಂದರೆ ನಮ್ಮ ಮನೆಯಲ್ಲಿ 4 ಮೆಂಬರ್ಸ್ ಇದ್ದೀವಿ, ಅಷ್ಟು ಜನಕ್ಕಾಗುತ್ತೆ. ನೀವು ಇದನ್ನೇ ಜಾಸ್ತಿ ಜನಕ್ಕೆ ಬೇಕಂದರೆ ಜಾಸ್ತಿ ಮಾಡ್ಕೊಳ್ಳಿ. ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದು ಮರಿಲೇಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.